ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ. ನಾನಿವತ್ತು ಬೈಕ್ ರಿವ್ಯೂ ಮಾಡ್ತಿರೋದು ದಿಸ್ ಈಸ್ ದ BSA ಗೋಲ್ಡ್ ಸ್ಟಾರ್ 650. ಸೊ ವೀಕ್ಷಕರೇ, ಫ್ರಂಟು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ 120 mm ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ 4 ಕೊಟ್ಟಿದ್ದಾರೆ, ವಿತ್ ಕವರ್ ಟ್ಯೂಬ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ, ಸಿಟಿ ರೈಡ್ ಆಗಲಿ, ಹೈವೇ ರೈಡ್ ಆಗಲಿ, ಆಫ್ ರೋಡ್ ಆಗಲಿ, ನಿಮಗೆ ಈಸಿಯಾಗಿ ಕಮ್ಯೂಟಬಲ್ ಆಗುತ್ತೆ ಈ ಗಾಡಿ. ಅಂದರೆ ಆ ಥರ ಡಿಸೈನ್ ಮಾಡಿದ್ದಾರೆ ಸಸ್ಪೆನ್ಷನ್ ಇದು. ಸೊ ವೀಕ್ಷಕರೇ, ಹಿಂದ್ಗಡೆ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದರೆ 5 ಸ್ಟೆಪ್ ಅಡ್ಜಸ್ಟಬಲ್ ಪ್ರೀಲೋಡು ಟ್ವಿನ್ ಶಾಕ್ ಅಬ್ಸರ್ಸ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ನೋಡೋಕ್ಕೆ. ಸೊ ಫ್ರಂಟು ಬ್ರೇಕ್ ಬಗ್ಗೆ ಮಾತಾಡೋದಾದರೆ ಬ್ರೆಂಬೋ ಬ್ರೇಕ್ ಕೊಟ್ಟಿದ್ದಾರೆ. ಸೊ 320 mm ಡಿಸ್ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಹಾಗೆ ಹಿಂದ್ಗಡೆನೂ ಅಷ್ಟೇ ಬ್ರೆಂಬೋ ಬ್ರೇಕ್ ಕೊಟ್ಟಿದ್ದಾರೆ, 255 mm ಕೊಟ್ಟಿದ್ದಾರೆ. ಸೊ ಫ್ರಂಟು ಟೈರ್ ಬಗ್ಗೆ ಮಾತಾಡೋದಾದರೆ 100/90 18 ಇಂಚು ಸ್ಪೋಕ್ಸ್ ವೀಲ್ಸ್ ಕೊಟ್ಟಿದ್ದಾರೆ. ಅದಾದರೆ ಪಿರಾಲಿ ಫ್ಯಾಂಟಮ್ ಟೈರ್ಸ್ ಕೊಟ್ಟಿದ್ದಾರೆ, ಸ್ಪೆಷಲಿ ಇಟಾಲಿಯಿಂದ ಇಂಪೋರ್ಟ್ ಮಾಡಿಸಿರೋದು ಬೆಸ್ಟ್ ಟೈರ್. ಸೊ ರೇರ್ ವೀಲ್ ಬಗ್ಗೆ ಮಾತಾಡೋದಾದರೆ 150/70 R17 ಇಂಚ್ ಬರೋದು. ಸೊ ಇದು ಅಷ್ಟೇ ಸ್ಪೋಕ್ಸ್ ವೀಲ್ಸ್ ಬರುತ್ತೆ, ಟ್ಯೂಬ್ ಟೈರ್ ಬರುತ್ತೆ. ಸೊ ಇದು ಇಂಜಿನ್ ಬಗ್ಗೆ ಮಾತಾಡೋದಾದರೆ 652cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, 45.6 bhp ಅಟ್ 6500 RPM, 55 Nm ಟಾರ್ಕು ಅಟ್ 4000 RPM ಬರುತ್ತೆ ಇದು. ಸೊ ಈ ಗಾಡಿ ಡೈಮೆನ್ಷನ್ ಬಗ್ಗೆ ಮಾತಾಡೋದಾದರೆ ಕರ್ವ್ ಹೈಟ್ ಬಂದು 201 kg ಇರುತ್ತೆ, ದಟ್ ಈಸ್ 201 kgs. ಸೀಟ್ ಹೈಟ್ ಬಂದು 782 mm ಬರುತ್ತೆ. ಸೊ ಶಾರ್ಟ್ ರೈಡರ್ಸು ಟಾಲ್ ರೈಡರ್ಸು ಇಬ್ಬರು ಓಡಿಸ್ಬೋದು ಗಾಡಿನ. ಸೊ ಇದು ವೀಲ್ ಬೇಸ್ ಮಾತಾಡೋದಾದರೆ 1425 mm ವೀಲ್ ಬೇಸ್ ಬರುತ್ತೆ. ಸೊ ಇದು ವೀಲ್ ಬೇಸ್ ಮಾತಾಡೋದಾದರೆ 1425 mm ಬರುತ್ತೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 150 mm ಬರುತ್ತೆ. ಸೊ ಇದು ಇಂಡಿಕೇಟರ್ಸ್ ಬಂದು LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಫ್ರಂಟು ಎಲ್ಯೂಜನ್ ಹೆಡ್ಲೈಟು, ಎಲ್ಯೂಜನ್ ಪಾರ್ಕಿಂಗ್ ಲೈಟ್ ಕೊಟ್ಟಿದ್ದಾರೆ. ಹಿಂದ್ಗಡೆನೂ ಅಷ್ಟೇ. ಇದು ಬ್ರೇಕ್ ಲೈಟ್ ಬಂದು LED ಕೊಟ್ಟಿದ್ದಾರೆ, ಇಂಡಿಕೇಟರ್ಸು ಅಷ್ಟೇ LED ಕೊಟ್ಟಿದ್ದಾರೆ. ಸೊ ಇಷ್ಟೊತ್ತು ರೈಟ್ ಸೈಡ್ ಆಯಿತು. ಇವಾಗ ಲೆಫ್ಟ್ ಸೈಡ್ ಮಾತಾಡೋದಾದರೆ ಗೇರ್ ಬಾಕ್ಸ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಇದು 5 ಸ್ಪೀಡು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಬರುತ್ತೆ. ಸೊ ಆಮೇಲೆ ಇದರಲ್ಲಿ ನಿಮಗೆ ಸ್ಪೆಷಲಾಗಿ ಯೂನಿಕ್ ಫೀಚರ್ ಕೊಟ್ಟಿದ್ದಾರೆ. ಇದು ಯೂನಿಕ್ ಫೀಚರ್ ಏನಂದರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಕೊಟ್ಟಿರೋದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದು ಎಷ್ಟು ಅಡ್ವಾಂಟೇಜ್ ಇರುತ್ತೆ ಅಂದರೆ, ಇದರಲ್ಲಿ ನಿಮಗೆ ಇನ್ ಕೇಸ್ ನೀವು ಹೈವೇಲಿ ಹೋಗ್ತಾ ಇರ್ತೀರ, ಏರ್ ಪ್ರೆಷರ್ ಕಡಿಮೆ ಇಟ್ಟು ಏರ್ ಪಂಪ್ ಕ್ಯಾರಿ ಮಾಡಿಕೊಂಡು ಏರ್ ಪಂಪಿಂದ ಟೈರ್ ಪ್ರೆಷರ್ ಜಾಸ್ತಿ ಮಾಡ್ಕೋಬೋದು. ಎನಿ ಕೈಂಡ್ ಆಫ್ ಅಡ್ವಾಂಟೇಜ್ ಆಗುತ್ತೆ ನಿಮಗೆ ಇದರಲ್ಲಿ. ಸೊ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಮಾತಾಡೋದಾದರೆ 12 ಲೀಟರ್ಸ್ ಬರುತ್ತೆ ಇದರಲ್ಲಿ. ನಿಮಗೆ ಮೈಲೇಜು ಒಂದು ಅಪ್ರಾಕ್ಸ್ 20-25 ಆ್ಯಾವ್ರೇಜ್ ಬಂದ್ಬಿಡುತ್ತೆ. ಸೊ ಫ್ರಂಟು ಹ್ಯಾಂಡಲ್ ಬಾರಲ್ಲಿ ಸ್ಪೆಸಿಫಿಕೇಷನ್ಸ್ ಬಂದು ಲೆಫ್ಟ್ ಸೈಡಲ್ಲಿ ನಿಮಗೆ ಹೈ ಬೀಮ್ ಲೋ ಬೀಮ್ ಸ್ವಿಚ್ ಕೊಟ್ಟವ್ರೆ, ಪಾಸ್ ಲೈಟ್ ಕೊಟ್ಟಿದ್ದಾರೆ, ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಆಮೇಲೆ ಆರನ್ ಕೊಟ್ಟಿದ್ದಾರೆ. ಆರನ್ ಕೇಳೋಣ ಹೇಗಿದೆ ಅಂತ. ಡೀಸೆಂಟ್ ಸೌಂಡ್ ಇದೆ. ರೈಟ್ ಸೈಡಲ್ಲಿ ಬಂದು ಕಿಲ್ ಸ್ವಿಚ್ಚು, ಆಮೇಲೆ ಓಡೋಮೀಟಲ್ಲಿ ಇನ್ಫಾರ್ಮೇಷನ್ ಟ್ರಿಪ್ A ಟ್ರಿಪ್ B ಎಲ್ಲ ಇಲ್ಲೇ ಕಂಟ್ರೋಲ್ಸ್ ಮಾಡ್ಬೋದು. ಈ ಸ್ವಿಚ್ ಬಂದು ಹಜಾರ್ಡ್ ಲೈಟ್ ಇದು, ಆಮೇಲೆ ಸೆಲ್ಫ್ ಸ್ಟಾರ್ಟ್. ಎಕ್ಸ್ಟ್ರಾ ಇನ್ನೊಂದು ಫೀಚರ್ಸ್ ಏನಂದರೆ, ಇದರಲ್ಲಿ ನಿಮಗೆ ಚಾರ್ಜಿಂಗ್ 2 ಟೈಪ್ಸ್ ಆಫ್ ಪೋರ್ಟ್ಸ್ ಕೊಟ್ಟಿದ್ದಾರೆ. ಒಂದು ಟೈಪ್ A ಕೇಬಲು, ಒಂದು ಟೈಪ್ C ಕೇಬಲ್ ಕೊಟ್ಟವ್ರೆ. ನಿಮಗೆ ಎರಡು ಯೂಸ್ಫುಲ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಟೈಪ್ C ಟು ಲೈಟ್ನಿಂಗು, ಟೈಪ್ C ಟು C ಇಲ್ಲ ಅಂತಂದರೆ ಟೈಪ್ A ಇಂದ ಯಾವುದಕ್ಕಾದರೂ ಹಾಕ್ಕೋಬೋದು ನೀವು. ಸೊ ಇದು 2 ಸ್ವಿಚ್ಚು ಎಕ್ಸ್ಟ್ರಾ. ಏನಂದರೆ ಇವರು ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕ್ಕೊಂಡವ್ರೆ. ಏನಕ್ಕಂತ ಅಂದರೆ ಫ್ರಂಟು ಎಲ್ಯೂಜನ್ ಲೈಟ್ ಕೊಡೋದ್ರಿಂದ ಇದಕ್ಕೆ ಅಷ್ಟು ನೀವು ಹೈವೇಲಿ ಹೋಗ್ಬೇಕಾರೆ ಇಲ್ಲ ಘಾಟ್ ಸೆಕ್ಷನ್ ಸೈಡ್ ಹೋಗ್ಬೇಕಾರೆ ನಿಮಗೆ ಅಷ್ಟು ಫೋಕಸ್ ಬೀಳಲ್ಲ. ಸೊ ಎಕ್ಸ್ಟ್ರಾ ಫಾಗ್ ಲೈಟ್ ಸೈಡ್ ಹಾಕ್ಕೊಂಡಿದ್ದಾರೆ. ಇನ್ ಕೇಸ್ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ನೀವು ಹಾಕ್ಕೋಬೋದು. ಬೈಕ್ ಈಸ್ ಯುವರ್ ಮಾಡಿಫಿಕೇಷನ್, ಯುವರ್ ಮೈಂಡ್. ಸೊ ಎಕ್ಸಾಸ್ಟ್ ನೋಟ್ ಒಂದು ನೋಡ್ಕೊಬಿಡೋಣ ಹೇಗಿದೆ ಅಂತ. ಸೊ ರೈಡ್ ಮಾಡಿ ನೋಡೋಣ ಹೇಗಿದೆ ಅಂತ ಗಾಡಿ. ಫುಲ್ ಸ್ವೈಪ್ ಅಪ್, ಕಿಲ್ ಸ್ವಿಚ್ ಆನ್. ವಾವ್, ಅಗ್ರೆಸಿವ್ ಸೌಂಡಲ್ಲಿ ಸ್ಟಾರ್ಟ್ ಆಯಿತು ಗುರು.
ಗಾಡಿ ಗೇರ್ ಶಿಫ್ಟಿಂಗ್ ಅಂತೂ ತುಂಬಾ ಸಾಫ್ಟಾಗಿದೆ. ಇನಿಷಿಯಲ್ ಟಾರ್ಕ್ ಅಂತೂ ಸಾಕಾಗಿದೆ ಗುರು ಇದರಲ್ಲಿ ಗಾಡೀಲಿ. ಕಾರ್ನರಿಂಗಲ್ಲೆಲ್ಲ ಸಾಕಾಗಿದೆ ಗಾಡಿ ಅಂತೂ. ಇದು ನೋಡಿ ಎಷ್ಟು ಸಾಕಾಗಿದೆ, ಕಾರ್ನರಿಂಗೆಲ್ಲ ಸಾಕಾಗಿ ಮಾಡ್ಬೋದು. ಕಾರ್ನರಿಂಗ್ ಅಂತೂ ಮಾಡಿಸಿದ ಗಾಡಿ ಇದ್ದಂಗೆ ಐತಿದು. ಬ್ರೇಕಿಂಗು ಅಷ್ಟೇ ಕ್ರೇಜಿಯಾಗಿದೆ. ಬ್ರೇಕಿಂಗ್ ಮಾತ್ರ, ಬ್ರೇಕಿಂಗ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ ಗುರು. ಬ್ರೇಕಿಂಗ್ ಸಾಕಾಗಿದೆ. ಬೆಂಗಳೂರಲ್ಲಿ ಈ ಥರ ರೋಡ್ಗಳು ಜಾಸ್ತಿ ಇದೆ. ಇಂಥ ರೋಡಲ್ಲೂ ಸ್ಮೂತಾಗಿ ಹೋಗುತ್ತೆ ಈ ಗಾಡಿ. ನಿಮಗೇನು ಅನ್ಸೋದೇ ಇಲ್ಲ ಗಾಡಿ ಮಿಸ್ಬ್ಯಾಲೆನ್ಸ್ ಆಗ್ತಿರೋದು, ಆ ಥರ ಏನೂ ಅನ್ಸೋದೇ ಇಲ್ಲ. ಗಾಡಿ ಅಂತೂ ಸಾಕಾಗಿದೆ. ಗಾಡಿ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು. ಆಫ್ಟರ್ ಎ ಲಾಂಗ್ ಕಾಮ್ಬ್ಯಾಕಲ್ಲಿ ರಾಜ ಹುಲಿ ಥರ ಎಂಟ್ರ್ ಆಗೈತೆ ಗುರು ಈ ಗಾಡಿ. ಸೊ ಶೀಟ್ ಕುಷನಿಂಗ್ ಅಂತೂ ಸಖತ್ತಾಗಿದೆ ಗುರು. ವಿತ್ ಬ್ಯಾಕ್ ರೆಸ್ಟ್ ಇದೆ. ಹಿಂದ್ಗಡೆ ಕೂತಿರೋರ್ಗೆ ಬ್ಯಾಕ್ ರೆಸ್ಟು ಇನ್ಬಿಲ್ಟ್ ಬಂದುಬಿಡುತ್ತೆ. ನೀವು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೂ ಹಾಕ್ಸಂಗಿರಲ್ಲ. ಸೊ ಗಾಡಿ ಇನ್ನೊಂದು ಸತಿ ಓಡಿಸಿ ನೋಡೋಣ. ಎಲ್ಲದಕ್ಕಿಂತ ಇದೇ ಇಷ್ಟ ಗುರು, ಸಖತ್ತಾಗಿದೆ ಅದೊಂಥರ. ಆಮೇಲೆ ಗಾಡಿ ಸ್ಟಾರ್ಟ್ ಆಗೋದು ರೇವು ನೋಡಿ ಹೇಗಿದೆ ಅಂತ. ಆಮೇಲೆ ಟರ್ನಿಂಗ್ ರೇಡಿಯಸ್ ಒಂದು ನೋಡ್ಕೊಬಿಡೋಣ ಹೇಗಿದೆ ಅಂತ. ಕಾಲು ಕೆಳಗಿಕ್ಕಿಲ್ಲ, ಈಸಿ ಟರ್ನಿಂಗ್ ರೇಡಿಯಸ್ ಗುರು ಇದು. ಸೊ BSAದು ಹಿಸ್ಟ್ರಿ ಬಗ್ಗೆ ಮಾತಾಡೋದಾದರೆ, BSA ಬಂದು ಒಂದು ಗನ್ ಮೇಕಿಂಗ್ ಕಂಪ್ನಿ ಆಗಿತ್ತು. ಸೊ ಅದಾದಮೇಲೆ BSA 350 ಮತ್ತು BSA 500 ಬಿಟ್ಟಿದ್ರು. ಸೊ ಅದು ಬಂದು ಆ ಟೈಮಲ್ಲಿ ರೇಸಿಂಗಿಗೆ ಯೂಸ್ ಮಾಡ್ತಿದ್ರು ಅಂಥ ಬೈಕ್ಗಳು. ರೇಸಿಂಗಲ್ಲೇ ಟಾಪ್ ನಂಬರ್ 1 ಆಗಿತ್ತು. ಸೊ ಅಗೇನ್ ಇವಾಗ ಈ ವರ್ಷದಲ್ಲಿ 2024 ಆಗಸ್ಟ್ 15 ಪ್ರೀ ರಿಲೀಸ್ ಮಾಡಿದ್ದು. ಇದು ಸ್ವಿಚ್ ಎಲ್ಲ ಗುರು ಸಾಕಾತ್ ಪ್ರೀಮಿಯಮ್ ಆಗಿದೆ ಈ ಗಾಡಿಯೆಲ್ಲ. ಆಮೇಲೆ ಪ್ರಾಪರ್ ಮೆಟಲ್. ಇದ್ರದ್ದು ಚಾರ್ಸಿ ಬಗ್ಗೆ ಹೇಳೋದಾದರೆ, ಚಾರ್ಸಿ ಬಂದು ಟ್ಯೂಬ್ಲರ್ ಚಾರ್ಸಿ ಅಂತಾರೆ. ಆ ಚಾರ್ಸಿ ಯೂಸ್ ಮಾಡಿರೋದು ಈ ಗಾಡೀಲಿ. ಸಿಟಿ ರೈಡ್ಸ್ ಆಗಲಿ, ಹೈವೇ ರೈಡ್ಸ್ ಆಗಲಿ, ರೈಡಿಂಗ್ ಕಂಫರ್ಟ್ ಅಂತೂ ಸಾಕಾಗಿದೆ. ಸೀಟಿಂಗ್ ಕಂಫರ್ಟು, ರೈಡಿಂಗ್ ಕಂಫರ್ಟು, ಹ್ಯಾಂಡಲ್ ಬಾರ್ ಗ್ರಿಪ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ಫುಲ್ ಕಂಫರ್ಟಾಗಿ ಓಡಿಸ್ಬೋದು ನೀವು. ಐದರ್ ನೀವು ಫಾಸ್ಟಾಗಿ ಓಡಿಸ್ತೀನಿ ಅಂದರೆ ಅದಕ್ಕೂ ಕೇಪಬಲ್ ಇದೆ, ಕ್ರೂಸಿಂಗ್ ಮಾಡ್ಕೊಂಡು ಓಡಿಸ್ತೀನಿ, ಆರಾಮಾಗಿ ಓಡಿಸ್ತೀನಿ ಅಂದರೂ ಅದಕ್ಕೂ ಕೇಪಬಲ್ ಇದೆ. ನೋ ಅಂದರೆ ನಿಮಗೆ ಸೀಟಿಂಗ್ ಪೋಸ್ಚರು, ಸೀಟಿಂಗ್ ಪೊಸಿಷನು, ಸೀಟಿಂಗ್ ಕಂಫರ್ಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಲೈಕ್ ಇನಿಷಿಯಲ್ ಪಿಕಪ್ಪು ಅಷ್ಟೇ ನೋಡಿ ಸಾಕಾಗಿದೆ. ಗಾಡಿ ಮೂವಿಂಗಲ್ಲೂ ಅಷ್ಟೇ ಒಂಥರ ಸಖತ್ತಾಗಿದೆ. ಅದು BSA ಗೋಲ್ಡ್ ಸ್ಟಾಕ್ ಟರ್ನಿಂಗು, ಸಿಟಿಲಿ ನುಗ್ಸೋಕ್ಕೆಲ್ಲ. ಆಮೇಲೆ ಹಂಗೆ ಗ್ರೌಂಡ್ ಕ್ಲಿಯರೆನ್ಸು ಡೀಸೆಂಟಾಗಿದೆ. ಸೊ ನೀವು ಹೆಂಗೆ ಬೇಕಾದ್ರೂ ಓಡಿಸ್ಬೋದು. ಸಿಟಿ ರೈಡ್ಸು ಮಾಡ್ಬೋದು, ಲಾಂಗ್ ರೈಡ್ಸು ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.